ಇವತ್ತು MEI ಸಂಸ್ಥೆಯಿಂದ ಅವರ ಏನು CSR ಅನುದಾನದ ಅಡಿಯಲ್ಲಿ ಸೇಫ್ಟಿ ಕ್ಯಾಬಿನ್ಗಳನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ನೀಡಲಾಗಿದೆ, ಅಂದರೆ ಹಸ್ತಾಂತರವನ್ನು ಮಾಡಲಾಗಿದೆ. ಸೊ ಈ ಬಗ್ಗೆ ಮಾತನಾಡೋಕ್ಕಾಗಿ MEI ಅಧ್ಯಕ್ಷರು ನಮ್ಮ ಜೊತೆಲಿದ್ದಾರೆ, ಎಸ್ ಮನೋಹರ್ ಅವರು. ಅವ್ರನ್ನೇ ನೇರವಾಗಿ ಮಾತಾಡಿಸ್ತೋಣ. ಸರ್ ನಮಸ್ತೆ. ಇವತ್ತು ಸೇಫ್ಟಿ ಕ್ಯಾಬಿನ್ಗಳನ್ನು ಅರಣ್ಯ ಇಲಾಖೆಗೆ ತಾವು ಹಸ್ತಾಂತರ ಮಾಡಿರುವಂಥ ವಿಚಾರ ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಅಲ್ಲ, ಇದು ನಾವೀಗ ಈ ರೀತಿ ಸಾಮಾಜಿಕ ಹೊಣೆಗಾರಿಕೆ ಈ ಒಂದು ನಿಧಿಯಲ್ಲಿ ಸಾಮಾಜಿಕಕ್ಕಿಂತ ಮುಖ್ಯವಾಗಿ ಅರಣ್ಯ ಸಂರಕ್ಷಣೆ ಭಾಳ ಮುಖ್ಯ. ಅದು ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಉಪಯುಕ್ತವಾದಂಥ ಯೋಜನೆ. ಆ ಯೋಜನೆ ಮೂಲಕ ನಾವು ಇವತ್ತು ಅರಣ್ಯ ಇಲಾಖೆಗೆ ಈ ಒಂದು ಸುರಕ್ಷಾ ಕ್ಯಾಬಿನ್ಗಳನ್ನ ವಿತರಣೆ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಈ ಒಂದು ನಿಧಿನ ಒಂದು ಶಾಲೆಗಳಿಗಿರ್ಬೋದು, ಇತರೆ ಅಗತ್ಯಕ್ಕೆ ಅನುಗುಣವಾಗಿ ಸಂಬಂಧಪಟ್ಟಂಥ ಸಂಸ್ಥೆಗಳು ನೀಡ್ತಾರೆ. ಆದರೆ ನಾವು ಮೊದಲಿಂದನೂ ಅರಣ್ಯದ ಬಗ್ಗೆ ಹಾಗೂ ವನ್ಯಜೀವಿಗಳ ಬಗ್ಗೆ ಅತಿ ಕಾಳಜಿ ಇರೋದ್ರಿಂದ ಹಾಗೂ ಆ ಭಾಗದಲ್ಲಿ ಸಾಕಷ್ಟು ಬಾರಿ ನಾವೆಲ್ಲ ಆ ಒಂದು ಸ್ಥಳೀಯರಾಗಿರ್ತಕ್ಕಂಥ ನಾಗರಿಕರ ಜೊತೆ ಹಾಗೂ ನಮ್ಮ ಏನು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಹಾಗೂ ತೊಂದರೆಗೊಳಪಟ್ಟಿರ್ತಕ್ಕಂಥ ಜನಗಳಿರ್ತಾರೆ, ಆ ಸಂದರ್ಭದಲ್ಲಿ ಹೋಗಿ ನಾವು ನಮ್ಮ ಸಂಸ್ಥೆಯ ಪರವಾಗಿ ನಾವು ಸಹಾಯವನ್ನು ಮಾಡಿದ್ದೇವೆ. ಹುಲಿ ದಾಳಿ ಇರ್ಬೋದು, ಆನೆ ದಾಳಿಯಿಂದ ಮೃತಪಟ್ಟಿರ್ತಕ್ಕಂಥ ಕುಟುಂಬಕ್ಕೆ. ಆದ್ದರಿಂದ ಅನೇಕ ಬಾರಿ ನಾವು ಅರಣ್ಯ ಪ್ರದೇಶನ ನಾವು ಇದು ಪರಿಶೀಲನೆ ಮಾಡಿದಾಗ ಅಲ್ಲಿ ಸುರಕ್ಷಾ ಕ್ಯಾಬಿನ್ಗಳ ಅವಶ್ಯಕತೆ ಭಾಳಷ್ಟಿದೆ. ಈ ಮಳೆಗಾಲದಲ್ಲಿ, ಬಿಸಿಲುಗಾಲದಲ್ಲಿ ಅಲ್ಲಿ ನಮ್ಮ ಶ್ರೀಗಂಧದ ಮರಗಳಿದೆ ಹಾಗೂ ವನ್ಯಜೀವಿ ಇರ್ಬೋದು, ಅರಣ್ಯ ಸಂಪತ್ತು ಇರ್ಬೋದು, ರಕ್ಷಣೆ ಮಾಡಲಿಕ್ಕೆ ಅವರಿಗೆ ಅಗತ್ಯವಾದಂಥ ಸುರಕ್ಷತೆ ದೃಷ್ಟಿ ಭಾಳ ಮುಖ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಒಂದು ಹೊಸ ಮಾದರಿಯಾಗಿ ಈಗಾಗಲೇ ನಾವು ಅನೇಕ ಅರಣ್ಯ ಭಾಗದಲ್ಲಿರ್ತಕ್ಕಂಥ ಶಾಲೆಗಳಿಗೆ ಆಂಬ್ಯುಲೆನ್ಸು ಹಾಗೂ ಇತರೆ ಸೌಲಭ್ಯಗಳನ್ನ ಕೊಟ್ಟಿದ್ವಿ. ಇದು ಒಂದು ಹೊಸ ಮಾದರಿ ಇರಬೇಕಂತಕ್ಕಂಥ ಯೋಚನೆ ಮೊದಲಿಂದನೂ ಇತ್ತು. ಆದ್ದರಿಂದ ನಾನು ಕಳೆದ ಬಾರಿ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ಆಗಿದ್ದಾಗೂ ಸಹ ಅಲ್ಲಿನ ವನ್ಯಜೀವಿಗಳಿಗೆ ಕುಡಿಯುವ ನೀರಿಗೆ ಅಭಾವ ಇದ್ದಾಗ ನಮ್ಮ ಸಂಸ್ಥೆಯಿಂದ 5 ಲಕ್ಷ ರೂಪಾಯಿ ಹಣವನ್ನು ಸಹ ನೀರನ್ನು ಕೊಟ್ಟು ನೀರಿನ ಮೂಲಕ, ಟ್ಯಾಂಕ್ ನೀರಿನ ಮೂಲಕ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದು. ಅದೇ ರೀತಿ ನಮ್ಮೆಲ್ಲ ಅಧಿಕಾರಿಗಳು, ನಮ್ಮ ಎಲ್ಲ ಮಂಡಳಿ ನಿರ್ದೇಶಕರು ಈ ಕಾರ್ಯಕ್ಕೆ ಭಾಳ ಒತ್ತನ್ನು ಕೊಟ್ಟು ಇದು ಮಾಡಿದ್ರೆ ಒಳ್ಳೆಯ ಕಾರ್ಯ, ವನ್ಯಜೀವಿಗಳ ರಕ್ಷಣೆಗೆ ನಾವೆಲ್ಲ ಕೈ ಜೋಡಿಸ್ದಂಗೆ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ. ಆದ್ದರಿಂದ ಈ ಯೋಜನೆ ಮೂಲಕ ನಾವು ನಮ್ಮಲ್ಲಿರತಕ್ಕಂಥ ಅನುದಾನದಲ್ಲಿ ಈ ಒಂದು ಕ್ಯಾಬಿನ್ಗಳನ್ನ ವಿಸ್ತರಣೆ ಮಾಡಿದ್ದೀವಿ. ಸರ್, ಈಗ MEI ಮೈಸೂರು ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ ಏನು ಹಿಂದೆ ಇದ್ದಂಥ ಪರಿಸ್ಥಿತಿ ಈಗಿಲ್ಲ, ಮನೋಹರ್ ಅವರು ಅಧ್ಯಕ್ಷರಾದ ಬಳಿಕ ಲಾಭದತ್ತ ಮುನ್ನಡೀತಾ ಇದೆ ಅನ್ನುವಂಥ ಒಳ್ಳೆ ವಿಚಾರ ಕೇಳಿಬರ್ತಾ ಇದೆ. ಏನು ಹೇಳ್ತೀವಿ ಸರ್ ಈ ಬಗ್ಗೆ? ಇಲ್ಲಿ ನಾನು ಪ್ರಾರಂಭದಲ್ಲಿ ಬಂದಾಗ ನಮ್ಮ ಸಂಸ್ಥೆ ನಷ್ಟದಲ್ಲಿತ್ತು. ಈಗ ಎಲ್ಲ ನಮ್ಮ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲ ಅತ್ಯಂತ ಪ್ರಾಮಾಣಿಕತೆಯಿಂದ ಶ್ರಮಪಟ್ಟು ಈ ಸಂಸ್ಥೆನ 2 ವರ್ಷಗಳ ಕಾಲ, 2 ವರ್ಷದ ಅವಧಿಯಲ್ಲಿ ಕಳೆದ ವರ್ಷ 21 ಕೋಟಿ ಲಾಭನ ತಂದಿದ್ದರು. ಈ ಬಾರಿ 30 ಕೋಟಿ ಅಷ್ಟು ಹಣವನ್ನು ತಂದಿದ್ದಾರೆ. ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳು, ವ್ಯವಸ್ಥಾಪಕ ನಿರ್ದೇಶಕರು, ಸಿಬ್ಬಂದಿಗಳ ಪರಿಶ್ರಮ ಹಾಗೂ ದೂರದೃಷ್ಟಿಯಲ್ಲಿ ಈ ಸಂಸ್ಥೆ ಇನ್ನೂ ಬಲಿಷ್ಠವಾಗಬೇಕಂತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಅಧಿಕಾರಿ ವರ್ಗದವರು ಪ್ರಾಮಾಣಿಕತೆಯಿಂದ ಶ್ರಮಪಟ್ಟು ಈ ಸಂಸ್ಥೆನ ಲಾಭದಾಯಕ ತಗೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಇಲಾಖೆಯ ಮಂತ್ರಿಗಳಂಥ ಜಾರ್ಜ್ ಸಾಹೇಬರು ಹಾಗೂ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳು, KPTCL ನಿರ್ದೇಶಕರು ಎಲ್ಲರೂ ಸಹ ಈ ನಮ್ಮ ಸಂಸ್ಥೆಗೆ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟು ಈ ಸಂಸ್ಥೆಯನ್ನು ಬಲಿಷ್ಠ ಮಾಡ್ತಾ ಇದ್ದಾರೆ. ಎಸ್ ಸರ್, ಥ್ಯಾಂಕ್ ಯು. ತಮ್ಮ ಸಾಮಾಜಿಕ ಕಾರ್ಯ ಇನ್ನೂ ಕೂಡ ಮುಂದುವರಿಲಿ. ಧನ್ಯವಾದ. ಅದಕ್ಕೆಲ್ಲ ಮುಖ್ಯವಾಗಿ ನಿಮ್ಮ ಸಹಕಾರ ಭಾಳ ಅಗತ್ಯ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಮನೋಹರ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಗಜ ಜೊತೆ ಜಯಲಯಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.